ಅಂತಕ್ಕಂಥದ್ದು ಒಂದು ತರದ್ದಲ್ಲ. ಮಾಂತ್ರಿಕ ಕಟ್ಟಿರ್ತಕ್ಕಂತಹ ಕಟ್ಟು, ಶರೀರಕ್ಕೆ ಕಟ್ಟಿರ್ತಕ್ಕಂಥ ಕಟ್ಟು, ಮತ್ತೆ ದೇವತೆಗಳನ್ನ ಪೂಜೆ ಮಾಡ್ಕೊಂಡಿರ್ತಾರೆ. ಆ ದೇವತೆಗಳು ಕೆಲಸನೇ ಮಾಡ್ತಿರಲ್ಲ. ಆ ದೇವತೆಗಳಿಗೆ ಕಟ್ಟು ನಿವಾರಣೆ ಮಾಡುವಂಥದ್ದು, ಮತ್ತೆ ಮನುಷ್ಯನಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ಮಾಡಿರ್ತಾರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆನ ತಡೆ ಹೊಡೆಯೋದ್ರಿಂದ ಆಗಿರೋ ಲಾಭಗಳನ್ನ ಒಂದೆರಡು ಉದಾಹರಣೆಗಳ ಮೂಲಕ ಹೇಳ್ತೀರಾ? ನೋಡಿ, ಇಲ್ಲಿ ಚಿತ್ರದುರ್ಗದಿಂದ ಒಂದು ಅಜ್ಜಿಯನ್ನ ಎತ್ಕೊಂಬರ್ತಾರೆ. ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸುವಂತ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ದೀವಿ. ಆರೋಗ್ಯದಿಂದ ಹಿಡಿದು ಹಣಕಾಸಿನಿಂದ ಹಿಡಿದು ಆ ಅಜ್ಜಿನ ಎಲ್ಲ ರೀತಿಯಿಂದ ಕಟ್ಟಿ ಮಲಗಿಸಿರ್ತಾರೆ. ಹಾಸ್ಪಿಟಲ್ ಕೂಡ ಇದಾಗಲ್ಲ ಕರ್ಕೊಂಡೋಗ್ರಿ ಅನ್ನೋ ಒಂದು ಲೆಕ್ಕಾಚಾರವನ್ನ ಹೇಳಿ ಕಳಿಸಿರ್ತಾರೆ. ಅವರು ಹೀಗೆ ಮಾಧ್ಯಮನ ನೋಡ್ಕೊಂಡು ಇಲ್ಲಿ ಬಂದಂಥದ್ದು. ಅಲ್ಲಿ ಕೇವಲ ಒಂದು 5 ಕಟ್ಟನ್ನು ನಿವಾರಣೆ ಮಾಡಿದ ಕ್ಷಣ ಅಜ್ಜಿ ಹೇಗೆಲ್ಲ ಆರೋಗ್ಯವನ್ನ ಸುಧಾರಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಉದಾಹರಣೆ. ಮತ್ತು ಹೀಗೆ ಒಂದು ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು, ಈ ತಾಯ ಪೂಜೆಗೈದರೆ ಜನುಮದ ಪಾಪವೆಲ್ಲವೂ ದೂರವು. ಭಕ್ತರು ಹೇಳ್ತಾ ಇದ್ರು ಇಲ್ಲಿ ತಡೆ ಹೊಡೆಯೋದು ತುಂಬಾ ಫೇಮಸ್ ಅಂತ. ಬನ್ನಿ, ತಡೆ ಹೊಡೆಯೋದ್ರಿಂದ ಏನೇನ್ ಪ್ರಯೋಜನಗಳಿದೆ, ಯಾವ್ಯಾವ ದಿನಗಳಲ್ಲಿ ಅದನ್ನ ಹೊಡೆಯೋದ್ರಿಂದ ಲಾಭಗಳಿದೆ ಅನ್ನೋದ್ರ ಬಗ್ಗೆ ಗುರುಜಿಗಳ ಹತ್ರ ಕೇಳೋಣ. ನಮಸ್ಕಾರ ಗುರುಗಳೇ. ತಡೆ ಹೊಡೆಯೋದ್ರಿಂದ ಏನು ಅನುಕೂಲ ಇದೆ? ನಮಸ್ಕಾರ ಗುರುಗಳೇ. ತಡೆ ಹೊಡೆಯೋದ್ರಿಂದ ಏನೇನು ಪ್ರಯೋಜನಗಳಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಎಲ್ಲ ನನ್ನ ಕಾಳಿಪೇಟದ ವೀಕ್ಷಕರಿಗೆ ಶರಣಾರ್ಥಿ. ಇಲ್ಲಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಸಮಸ್ಯೆಗಳನ್ನ ಒತ್ಕೊಂಡೇ ಹುಟ್ಟಿರ್ತಾನೆ ಆ ಮನುಷ್ಯ. ಹೇಗೆ ಹುಟ್ಟಿನಿಂದ ಶರೀರ ಗೂಡು ಹೋಗುವ ತನಕ ಒಂದಲ್ಲ ಒಂದು ಬಾರಿ ಏನು ಬಡತನಕ್ಕೆ ಹೊಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಹುಟ್ಟರೆ ಎಂಡಿರ ಚಿಂತೆ, ಎಂಡ್ರಾದ್ಮೇಲೆ ಮಕ್ಕಳ ಚಿಂತೆ, ಮಕ್ಕಳಾದ್ಮೇಲೆ ಬದುಕಿನ ಚಿಂತೆ, ಬದುಕಾದ್ಮೇಲೆ ಕೆಡುಕಿನ ಚಿಂತೆ. ಯಾವನಿಗೆ ಏನು ಕೆಡುಕು ಮಾಡಬೇಕು? ಬದುಕೆಲ್ಲ ಭಗವಂತ ಎಂಟ್ರು ಕೊಟ್ಟಾದ್ಮೇಲೆ ಮಕ್ಕಳು ಕೊಟ್ಟಾದ್ಮೇಲೆ ಇನ್ನ ಕೆಡುಕು ಮಾಡ್ಬೇಕಲ್ಲ. ಆ ಕೆಡುಕು ಮಾಡೋವಂಥ ಚಿಂತೆ. ಆ ಕೆಡುಕು ಮಾಡ್ಬೇಕಾದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯೋಚನೆ ಮಾಡಲ್ಲ. ಏನೋ ಒಂದು ವ್ಯವಹಾರಿಕವಾಗಿ ದುಡ್ಡು ಕೊಟ್ಟಿರ್ತಾನೆ, ಹಣ ಕೊಟ್ಟಿರ್ತಾನೆ, ಅಥವಾ ಇನ್ನೇನೋ ವ್ಯವಹಾರಿಕವಾಗಿ ಸ್ವಲ್ಪ ಏನೋ ಒಂದು ಮಾತುಕತೆಗಳು ನಡೆದಂಥ ಪರಿಸ್ಥಿತಿಯಲ್ಲಿ ಆಯ್ತು ನಾನು ನೋಡ್ಕೊಂತೀನಿ ಹೋಗು ಅನ್ನುವಂಥ ಭೀಕರವಾದಂಥ ಮಾತುಗಳನ್ನಾಡಿ ಈಗ ಯಾರು ಕೂಡ ಎದುರು ಬಂದು ಹೊಡೆದಾಟಗಳನ್ನ ಮಾಡಕ್ ತಯಾರಿಲ್ಲ. ಎಲ್ಲ ಕೆಡುಕು ಮಾಡತಕ್ಕಂಥದ್ದು, ಮತ್ತೆ ಅವನ ಕುಟುಂಬಕ್ಕೆ ತೊಂದರೆ ಮಾಡುವಂಥದ್ದು, ಅವನ ಮಕ್ಕಳು ಮರಿಗಳಿಗೆ ತೊಂದರೆ ಮಾಡುವಂಥದ್ದು, ವಿದ್ಯಾಭ್ಯಾಸಗಳಿಗೆ ತೊಂದರೆ ಮಾಡುವಂಥದ್ದು, ಅವನ ವ್ಯಾಪಾರ ವ್ಯವಹಾರಗಳನ್ನೇ ಗುಡಿಸಿ ನಾಶ ಮಾಡಿಬಿಡು ಅನ್ನುವಂಥ ವಿಚಾರ. ಮತ್ತೆ ಹೆಂಡತಿ ಮತ್ತೆ ಗಂಡ ನಡುವೆ ಬಿರುಕನ್ನ ತಂದಿಡ್ತಕ್ಕಂಥದ್ದು, ಹೊಂದಾಣಿಕೆನೇ ಇಲ್ದಂಗೆ ಮಾಡ್ತಕ್ಕಂಥದ್ದು, ಮತ್ತೆ ವ್ಯಾಪಾರ ವ್ಯವಹಾರಗಳನ್ನ ಒಡೆದಾಕ್ತಕ್ಕಂಥದ್ದು. ಇದೆಲ್ಲದೂ ಕೂಡ ಕೆಡುಕಿಗೆ ಸಂಬಂಧಪಡುತ್ತೆ. ಈ ಕೆಡುಕುಗಳು ಅಂತೇಳಿ ಉಂಟಾದಾಗ ನಮಗೆ ಸಮಸ್ಯೆಗಳು ಶುರುವಾಗುತ್ತೆ. ಆ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಅನೇಕ ಕ್ಷೇತ್ರಗಳನ್ನು ಸುತ್ತೀವಿ, ಅನೇಕ ಗುರುಗಳನ್ನ ನೋಡ್ತೀವಿ, ಅನೇಕ ದೇವಾಲಯಗಳನ್ನು ನೋಡ್ತೀವಿ. ಅಲ್ಲಿ ನಮಗೆ ಮಾಟ ತೆಗಿತಾರೆ, ಇಲ್ಲಿ ಮದ್ದು ತೆಗಿತಾರೆ, ಹಂಗೆ ಮಾಡ್ತಾರೆ. ಎಲ್ಲದನ್ನು ಕೂಡ ನಾವು ಸುತ್ತಿ ಸೋತು ಸಾಕಾಗಿ ಬರ್ತೀವಿ. ಆದರೆ ಆ ಸುತ್ತಿ ಸೋತು ಸಾಕಾಗೋಷ್ಟರೊಳಗೆ ನಮ್ಮ ಕೈಲಿದ್ದದ್ದು ಎಲ್ಲ ಖಾಲಿಯಾಗಿ ಹೋಗಿರುತ್ತೆ. ಹೆಂಡತಿ ಒಡವೆನೂ ಕೂಡ ಬಿಟ್ಟಿರಲ್ಲ, ಮಾಂಗಲ್ಯನೂ ಕೂಡ ಬಿಟ್ಟಿರಲ್ಲ, ಮಾರ್ಕೆಂಡ್ ಆಗೋಗಿರುತ್ತೆ. ಏನು ಮಾರ್ಕೊಂಡಿರ್ತಾರೆ? ನಿಮ್ಮ ಮಕ್ಕಳು ಮರಿಗಾಗಿ ಮಾರಿರಲ್ಲ. ಆ ಸಮಸ್ಯೆ ನಿವಾರಣೆಗೋಸ್ಕರವಾಗಿ ಅದೆಲ್ಲ ಮಾರ್ಕೊಂಡಿರ್ತಾರೆ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಭಗವಂತನ ಮೇಲೆ ನಂಬಿಕೆ ಅನ್ನುವಂಥದ್ದೇ ಹೊರಟೋಗಿರುತ್ತೆ. ನಾವು ಇಷ್ಟೆಲ್ಲ ಮಾಡಿದ್ವಿ, ಇಷ್ಟೆಲ್ಲ ಮಟ್ಟಿದ್ವಿ, ನಮ್ಮನ್ನು ಯಾವ ದೇವರು ಕಾಪಾಡಲಿಲ್ಲ, ಯಾವ ಗುರುಗಳು ಕಾಪಾಡಲಿಲ್ಲ, ಇದೇನಿದು ಕರ್ಮ ಮಾಟ ಮಂತ್ರ ಅನ್ನೋಂಥದ್ದು ಇಷ್ಟು ದೊಡ್ಡದ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಆ ಪ್ರಶ್ನೆ ಮೂಡಿದಾಗ ಕಟ್ಟು ನಿವಾರಣೆ, ಇನ್ನೊಂದು ತಡೆ ನಿವಾರಣೆಗೆ ಹೆಸರು ಕಟ್ಟು ನಿವಾರಣೆ ಅಂತ. ಅವನು ಯಾತ್ರಲ್ಲಿ ಕಟ್ಟಿರ್ತಾನೆ, ನಮ್ಮನ್ನ ಯಾತ್ರಲ್ಲಿ ಮಾಂತ್ರಿಕ ಬಂಧನ ಮಾಡಿರ್ತಾನೆ. ಯಾವ ದೇವತೆಗಳನ್ನ ಹಿಡಿದು ಬಂಧನ ಮಾಡಿರ್ತಾರೆ ಆ ದೇವತೆಗಳ ಕಟ್ಟು ಬಿಡಿಸ್ತಕ್ಕಂಥದ್ದು, ಮತ್ತೆ ಆ ಬಂಧನದಿಂದ ವಿಮೋಚನೆಯನ್ನಗೊಳಿಸ್ತಕ್ಕಂಥ ಒಂದು ಕ್ರಿಯಾ ವಿಧಿವಿಧಾನವನ್ನ ತಡೆ ಹೊಡೆಸೋದು ಅಂತ ಹೇಳಿ ಕರಿತೀವಿ. ಆ ತಡೆ ಹೊಡೆಸೋದ್ರಲ್ಲಿ ನಾನಾ ರೀತಿಯಾದಂಥ
ಅಂತಕ್ಕಂಥದ್ದು ಒಂದು ಥರದ್ದಲ್ಲ. ಮಾಂತ್ರಿಕ ಕಟ್ಟಿರ್ತಕ್ಕಂತಹ ಕಟ್ಟು, ಶರೀರಕ್ಕೆ ಕಟ್ಟಿರ್ತಕ್ಕಂಥ ಕಟ್ಟು, ಮತ್ತೆ ದೇವತೆಗಳನ್ನ ಪೂಜೆ ಮಾಡ್ಕೊಂಡಿರ್ತಾರೆ. ಆ ದೇವತೆಗಳು ಕೆಲಸನೇ ಮಾಡ್ತಿರಲ್ಲ. ಆ ದೇವತೆಗಳಿಗೆ ಕಟ್ಟು ನಿವಾರಣೆ ಮಾಡುವಂಥದ್ದು, ಮತ್ತೆ ಮನುಷ್ಯನಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಮಾಡಿರ್ತಾರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆಯನ್ನು ಕಟ್ಟಾಕಿರ್ತಕ್ಕಂಥ ಸ್ವಾಮಿ ಹೇಳ್ತಾರೆ, ಸ್ವಾಮಿ ನಾವೆಲ್ಲದ್ರಾಗೂ ಕಟ್ಟಾಕ್ತಂಗೆ ಆದಂಥ ಅನುಭವ ಆಗ್ತಾ ಇದೆ, ನಮಗೆ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿಯೊಳಗೆ ಅಂತಿಮವಾಗಿರ್ತಕ್ಕಂಥದ್ದು ಕಟ್ಟು ನಿವಾರಣೆ ಅಥವಾ ತಡೆ ನಿವಾರಣೆ ಅಂತ ಹೇಳಿ ಕರೀತಾರೆ. ಈ ತಡೆ ನಿವಾರಣೆಯಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ದರಿದ್ರ ಲಕ್ಷ್ಮೀ ದೋಷದ ನಿವಾರಣೆಯ ಕಟ್ಟು, ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಕಟ್ಟು ನಿವಾರಣೆ, ತಡೆ ನಿವಾರಣೆ, ನಾಗದೋಷದ್ದು ತಡೆ ನಿವಾರಣೆ, ಮತ್ತು ದೇವಾಲಯಗಳಿಗೆ ದೇವತೆಗಳಿಗೆ ಸಂಬಂಧಪಟ್ಟಾದಂತಹ ಬಂಧನದಿಂದ ಮುಕ್ತಿ ಮಾಡ್ತಕ್ಕಂಥ ಕಟ್ಟು ನಿವಾರಣೆ, ಹೀಗೆ ಅನೇಕ ತಡೆ ನಿವಾರಣೆಗಳನ್ನು ಮಾಡುವಂತಹ ಕಾರ್ಯವನ್ನು ನಮ್ಮ ಭದ್ರಕಾಳಮ್ಮನವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಉಪಯೋಗವನ್ನ ಎಲ್ಲರೂ ಕೂಡ ಈ ತಡೆ ನಿವಾರಣೆಯನ್ನ ಬಳಸ್ಕೊಳ್ಳಿ. ಆಗಿರೋ ಲಾಭಗಳನ್ನ ಒಂದೆರಡು ಉದಾಹರಣೆಗಳ ಮೂಲಕ ಹೇಳ್ತೀರಾ? ನೋಡಿ, ಇಲ್ಲಿ ಚಿತ್ರದುರ್ಗದಿಂದ ಒಂದು ಅಜ್ಜಿಯನ್ನ ಎತ್ಕೊಂಬರ್ತಾರೆ. ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸುವಂತ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ದೀವಿ. ಆರೋಗ್ಯದಿಂದ ಹಿಡಿದು ಹಣಕಾಸಿನಿಂದ ಹಿಡಿದು ಆ ಅಜ್ಜಿನ ಎಲ್ಲ ರೀತಿಯಿಂದ ಕಟ್ಟಿ ಮಲಗಿಸಿರ್ತಾರೆ. ಹಾಸ್ಪಿಟಲ್ ಕೂಡ ಇದಾಗಲ್ಲ, ಕರ್ಕೊಂಡೋಗ್ರಿ ಇನ್ನೂ ಒಂದು ಲೆಕ್ಕಾಚಾರವನ್ನ ಹೇಳಿ ಕಳಿಸಿರ್ತಾರೆ. ಅವರು ಹೀಗೆ ಮಾಧ್ಯಮನ ನೋಡ್ಕೊಂಡು ಇಲ್ಲಿ ಬಂದಂಥದ್ದು. ಅಲ್ಲಿ ಕೇವಲ ಒಂದು 5 ಕಟ್ಟನ್ನು ನಿವಾರಣೆ ಮಾಡಿದ ಕ್ಷಣ ಅಜ್ಜಿ ಹೇಗೆಲ್ಲ ಆರೋಗ್ಯವನ್ನು ಸುಧಾರಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಉದಾಹರಣೆ. ಮತ್ತು ಹೀಗೆ ಒಂದು ಅಮ್ಮನವರು ಶರೀರದೊಳಗೆ ಬಂದಿರತಕ್ಕಂಥದ್ದು, ಹಣಕಾಸುಗಳು ಬರ್ತಕ್ಕಂಥ ವಿಚಾರದೊಳಗೆ ಅಮ್ಮನವರೊಳಗೆ ಹರಕೆಯನ್ನು ಇಟ್ಟು ಒಂದು ಹೆಸರುಗಳನ್ನು ಬರೆದು ಅವಳು ಪಾದಕ್ಕಿಟ್ಟು ಇಂಥವ್ರು ಹಣ ಕೊಡಬೇಕು ತಾಯಿ ಕೊಡಿಸ್ಕೊಡು ಅನ್ನುವಂಥ ವಿಚಾರವನ್ನು ಅವಳಿಗೆ ಮನದಟ್ಟು ಮಾಡಿ 3 ವಾರ ಬಂದು ಕಟ್ಟೋಡಿಸೋ ಮಗಳೇ ನಾನು ಹಣ ಕೊಡಿಸ್ಕೊಡ್ತೀನಿ ಅನ್ನೋವಂಥ ವಿಚಾರವನ್ನು ಅವಳು ವಾಕ್ಯದ ಮೂಲಕವಾಗಿ ಬರವಣಿಗೆ ಮೂಲಕವಾಗಿ ಕೊಟ್ಟಿದ್ದು. ಆ ಒಂದು ಕಟ್ಟನ್ನು ನಿವಾರಣೆ ಮಾಡಿ 3 ವಾರಕ್ಕೆ ಅವರು ಹಣ ಬಂದಿದ್ದು ತುಂಬ ಉದಾಹರಣೆಗಳು ಈ ಕ್ಷೇತ್ರದಲ್ಲಿದ್ದಾವೆ. ಗುರುಗಳೇ, ಈಗ ತಡೆ ಹೊಡೆಯೋದನ್ನ ಇದೇ ದಿನದಲ್ಲಿ ಪರ್ಟಿಕ್ಯುಲರ್ಲಿ ಇದೇ ದಿನದಲ್ಲಿ ಮಾಡಬೇಕು ಅಂತ ಇದೆಯಾ, ಅಥವಾ ಅಮಾಸೆ ಹುಣ್ಣಿಮೆ ಮಾತ್ರ ಮಾಡಬೇಕು?